ಆಪರೇಷನ್ ಸಿಂಧೂರ ಉಗ್ರರ ಜೊತೆ ವೈರಿ ಪಡೆ ಸಂಹಾರವನ್ನ ನಡೆಸಿತು. ಇನ್ನು ನಮ್ಮ ಕೋಟೆ ನಮ್ಮ ತಂಟೆಗೆ ಬಂದ್ರೆ ಉಡೀಸ್ ಮಾಡೋದು ಪಕ್ಕಾ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ಈ ಮೂಲಕವಾಗಿ ಕೊಡಲಾಯಿತು. ಅಮೃತಸರದ ಮೂಲಕ ವೈಮಾನಿಕ ದಾಳಿಗೆ ಪಾಕಿಸ್ತಾನ ಯತ್ನಿಸಿತು. ಅದಕ್ಕೆ ತಿರುಗೇಟನ್ನ ಕೊಡೋ ಮೂಲಕವಾಗಿ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಲಾಗಿದೆ. ಕುತಂತ್ರಿ ಪಾಕ್ನ ವಾಯು ದಾಳಿ ವಿಫಲಗೊಳಿಸಿದೆ ಭಾರತೀಯ ಸೇನೆ. ಚೀನಾ ನಿರ್ಮಿತ PL-15E ಕ್ಷಿಪಣಿಯನ್ನ ಲಾಂಚ್ ಮಾಡಿತು ಪಾಕಿಸ್ತಾನ. ಭಾರತದ ಪ್ರಬಲ ಏರ್ ಡಿಫೆನ್ಸ್ನಿಂದಾಗಿ ಪಾಕ್ ಮಿಸೈಲ್ಗಳು ಧ್ವಂಸಗೊಳಿಸಲಾಗಿದೆ. ಪಾಕಿಸ್ತಾನದ ವಾಯು ದಾಳಿಯ ಚಲನೆ ಬಗ್ಗೆ ರಡಾರ್ ಮಾಹಿತಿಯನ್ನ ಹಂಚಿಕೊಂಡಿದೆ. ಆಕಾಶದಲ್ಲೇ ಪಾಕ್ ಮಿಸೈಲ್ ಅನ್ನ ಈ ಮೂಲಕವಾಗಿ ಉಡೀಸ್ ಮಾಡಲಿಕ್ಕೆ ಇದು ಅನುಕೂಲವಾಗಿದೆ. ಅಮೃತಸರದ 2 ಹಳ್ಳಿಗಳಲ್ಲಿ ಪಾಕ್ ಮಿಸೈಲ್ನ ಅವಶೇಷಗಳು ಪತ್ತೆಯಾಗಿವೆ. ಚೀನಾ ನಿರ್ಮಿತ PL-15E ಕ್ಷಿಪಣಿಯನ್ನ ಲಾಂಚ್ ಮಾಡಿತು ಪಾಕಿಸ್ತಾನ. ಇದರ ಬಗ್ಗೆ ರಡಾರ್ ಮಾಹಿತಿಯನ್ನ ನೀಡುತ್ತಿದ್ದ ಹಾಗೆ ಕ್ವಿಕ್ ಆಗಿ ನಮ್ಮ ಭಾರತೀಯ ಸೇನೆ ಕೂಡ ಅದನ್ನ ಧ್ವಂಸಗೊಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಯಿತು. ಆಕಾಶದಲ್ಲೇ ಪಾಕ್ನ ಮಿಸೈಲ್ ಅನ್ನ ಈ ಮೂಲಕವಾಗಿ ಉಡೀಸ್ ಮಾಡಲಾಯಿತು. ಅದರ ಅವಶೇಷಗಳನ್ನ ಕೂಡ ನೀವು ನೋಡ್ತಾ ಇದ್ರಿ. ಈ 2 ಕೂಡ ಅಮೃತಸರದ 2 ಹಳ್ಳಿಗಳಲ್ಲಿ ಪತ್ತೆಯಾಗಿವೆ. ಇವು ಪಾಕ್ನ ಮಿಸೈಲ್ಗಳು ಅನ್ನುವಂಥದ್ದು ಕೂಡ ಈಗ ಖಾತ್ರಿಯಾಗಿದೆ. ಪಾಕಿಸ್ತಾನ ಸುಮ್ಮನೆ ಕೂರುವಂತಹ ದೇಶ ಅಲ್ಲ ಅನ್ನೋದಕ್ಕೆ ಮಗದೊಂದು ಉದಾಹರಣೆ.